ಮಹಾರಾಷ್ಟ್ರದ ಪಶ್ಚಿಮ ಘಟ್ಟ ಭಾಗದಲ್ಲಿ ಭಾರಿ ಮಳೆ ಆಗ್ತಾ ಇರುವಂತ ಕಾರಣಕ್ಕಾಗಿ ಸದ್ಯ ಈಗ ಬೆಳಗಾವಿ ಜಿಲ್ಲೆಯ ಸಾಕಷ್ಟು ನದಿಗಳು ಉಕ್ಕಿ ಹರಿತಾ ಇರುವಂತದ್ದು. ಅದರಲ್ಲೂ ಮುಖ್ಯವಾಗಿ ಒಂದೇ ರಾತ್ರಿಯಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿ ಬರೋಬ್ಬರಿ 9 ಸಂಪರ್ಕ ಸೇತುವೆಗಳು ಮುಳುಗಡೆ ಆಗಿರುವಂತಹ ಕಾರಣಕ್ಕಾಗಿ ಇದೀಗ ಬೆಳಗಾವಿ ಜಿಲ್ಲೆಗೆ ಪ್ರವಾಹದ ಭೀತಿ ಕೂಡ ಎದುರಾಗಿರುವಂತದ್ದು. ನಾನೀಗ ಬೆಳಗಾವಿ ಜಿಲ್ಲೆಯ ಹೊರವಲಯದಲ್ಲಿ ಹರಿಯುವಂತಹ ಏನು ದೂಧಗಂಗಾ ನದಿ ದಂಡೆ ಮೇಲೆ ಇದೇನೆ. ಇದೇನು ಕಾರದಗ ಗ್ರಾಮಕ್ಕೆ ಸಂಪರ್ಕಿಸುವಂತ ಏನು ಸಂಪರ್ಕ ಸೇತುವೆ ಏನಿತ್ತು ಅದು ಕೂಡ ಈಗ ಕಂಪ್ಲೀಟ್ ಆಗಿ ಮುಳುಗಡೆ ಆಗಿರುವಂತದ್ದು. ಸಂಪರ್ಕ ಸೇತುವೆ ಮೇಲೆ ಎಷ್ಟರ ಮಟ್ಟಿಗೆ ನೀರು ಇಲ್ಲಿ ನುಗ್ಗುತ್ತಾ ಇದೆ ಅನ್ನುವಂಥದ್ದನ್ನು ಕೂಡ ಗಮನಿಸಬಹುದಾಗಿದೆ. ಅಪಾರ ಪ್ರಮಾಣದಲ್ಲಿ ನೀರು ಬರ್ತಾ ಇರುವಂತ ಕಾರಣಕ್ಕಾಗಿ ಸದ್ಯ ಈಗ ಸಂಪರ್ಕ ಸೇತುವೆಗಳು ಒಂದಲ್ಲ ಎರಡಲ್ಲ ಒಂದೇ ರಾತ್ರಿಯಲ್ಲಿ ಬೆಳಗಾವಿ ಜಿಲ್ಲೆಯ ಬರೋಬ್ಬರಿ 9 ಸಂಪರ್ಕ ಸೇತುವೆಗಳು ಮುಳುಗಡೆ ಆಗಿರುವಂಥದ್ದು. ದೂಧಗಂಗಾ ನದಿಗೆ ಒಟ್ಟು 3 ಸೇತುವೆಗಳು ಸಂಪರ್ಕ ಸೇತುವೆಗಳು, ವೇದಗಂಗಾ ನದಿಗೆ 3 ಸಂಪರ್ಕ ಸೇತುವೆಗಳು, ಅದರ ಜೊತೆಗೆ ಕೃಷ್ಣಾ ನದಿಗೆ 2 ಸಂಪರ್ಕ ಸೇತುವೆಗಳು ಜಲಾವೃತಗೊಂಡಿರುವಂಥದ್ದು. ಇದರಿಂದ ಒಟ್ಟು 18 ಗ್ರಾಮದ ಜನರು ಈಗ ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ಇನ್ನೊಂದು ಕಡೆ ಈ ಒಂದು ಕೆಳ ಹಂತದ ಸೇತುವೆ ಮುಳುಗಡೆ ಆಗಿರುವಂಥದ್ದನ್ನು ಕೂಡ ತೋರಿಸ್ತೇವೆ. ಇನ್ನೊಂದು ಕಡೆ ಈಗಾಗಲೇ ಏನು ನಿರ್ಮಾಣ ಹಂತದಲ್ಲಿರುವಂತಹ ಒಂದು ಸೇತುವೆಯನ್ನು ಕೂಡ ತೋರಿಸ್ತಾ ಇದ್ದೇವೆ. ಇದು ಏನು ಮೊನ್ನೆ ಅಷ್ಟೇ ಮಾಜಿ ಸಚಿವೆ ಸ್ಥಳೀಯ ಶಾಸಕಿ ಶಶಿಕಲಾ ಜೊಲ್ಲೆ ಅವರು ಕೂಡ ಈ ಒಂದು ಸೇತುವೆ ನಿರ್ಮಾಣಗೊಂಡಿದೆ, ಆದರೆ ಇದಕ್ಕೆ ಸಂಪರ್ಕಿಸುವಂತಹ ರಸ್ತೆ ಮಾಡಿ ಕೊಡ್ತಾ ಇಲ್ಲ ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಮನವಿಯನ್ನ ಮಾಡಿದ್ರು. ಲೋಕೋಪಯೋಗಿ ಇಲಾಖೆ ಸಚಿವರಿಗೆ ಒಂದು ಮನವಿಯನ್ನ ಮಾಡಿದ್ರು. ಸೊ ಅಲ್ಲಿ ಆದಷ್ಟು ಬೇಗ 10 ಕೋಟಿ ವೆಚ್ಚದಲ್ಲಿ ನಾವು ರಸ್ತೆ ನಿರ್ಮಾಣ ಮಾಡಿಕೊಡ್ತೇವೆ ಅನ್ನುವಂಥ ಮಾತನ್ನ ಹೇಳಿದ್ರು. ಆದರೆ ಕಳೆದ ಹಲವಾರು ವರ್ಷಗಳಿಂದ ಇಲ್ಲಿ ಜನರು ಕೂಡ ಪರಿತಪಿಸ್ತಾ ಇದ್ದಾರೆ. ಆದಷ್ಟು ಬೇಗ ಈ ಒಂದು ಸೇತುವೆಯನ್ನು ನಿರ್ಮಾಣಗೊಂಡಿದೆ, ಇದಕ್ಕೆ ಕನೆಕ್ಟ್ ಆಗುವಂತಹ ರಸ್ತೆ ಮಾಡಿಕೊಡ್ಬೇಕನ್ನುವಂಥ ನಿಟ್ಟಿನಲ್ಲಿ ಕೂಡ ಒತ್ತಾಯ ಇರುವಂಥದ್ದು. ಒಟ್ಟಾರೆ ಮಹಾರಾಷ್ಟ್ರದಲ್ಲಿ ಭಾರಿ ಪ್ರಮಾಣದಲ್ಲಿ ಮಳೆ ಆಗ್ತಾ ಇದೆ, ಅದು ಬೆಳಗಾವಿ ಜಿಲ್ಲೆಗೆ ಸಾಕಷ್ಟು ಎಫೆಕ್ಟ್ ಅನ್ನ ಮಾಡ್ತಾ ಇರುವಂಥದ್ದು. ಬಹುಮುಖ್ಯವಾಗಿ ವೇದಗಂಗಾ, ದೂಧಗಂಗಾ ಮತ್ತು ಕೃಷ್ಣಾ ನದಿಗಳಿಗೆ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಬಂದಿರುವಂತಹ ಕಾರಣಕ್ಕಾಗಿ ಚಿಕ್ಕೋಡಿ ಉಪವಿಭಾಗ ವ್ಯಾಪ್ತಿಯಲ್ಲಿ 9 ಸೇತುವೆಗಳು ಮುಳುಗಡೆಯಾಗಿ ಇಲ್ಲಿನ ಜನರು ಪ್ರವಾಹದ ಪರಿಸ್ಥಿತಿಯನ್ನ ಎದುರಿಸ್ತಾ ಇರುವಂಥದ್ದು. ಕ್ಯಾಮ್ರಾಮನ್ ಪ್ರವೀಣ್ ಜೊತೆ ಸಹದೇವ್ ಮಾನೆ, TV9 ಬೆಳಗಾವಿ.